Program BA, Subject Psychology, Semester 4, Session number 53, Session number 53, Lifespan Development, Unit 5, Developmental Disabilities and End of Life. ಬೆಳವಣಿಗೆಯ ವಿಕಲತೆಗಳು ಮತ್ತು ಜೀವನದ ಅಂತ್ಯ ಅಥವಾ ಕೊನೆ. Dear students, I am Dr. Rekha MS, Department of Psychology, Assistant Professor, Government College for Women, ಮಂಡ್ಯ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು, ಮಂಡ್ಯ. The topic we are dealing today is stages of dying, Kubler-Ross. ಈ ದಿನದ ವಿಷಯ, ನಾವು ನೋಡ್ತಿರುವಂತಹ ವಿಷಯ ಸಾವು ಅಥವಾ ಸಾಯುವಿಕೆಯ ಬಗೆಗಿನ ಹಂತಗಳು. ಕ್ಯೂಬ್ಲರ್-ರಾಸ್ ಅವರು ತಿಳಿಸಿರುವಂತಹ ಕೆಲವೊಂದು ಹಂತಗಳು, ಸಾವು ಅಥವಾ ಸಾಯುವಿಕೆಗೆ ಸಂಬಂಧಪಟ್ಟ ಹಂತಗಳ ಬಗ್ಗೆ ನಾನು ಇಲ್ಲಿ ಹೆಚ್ಚು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸ್ಟೇಜಸ್ ಆಫ್ ಲಾಸ್. The complex structure of death is associated with a variety of thoughts, emotions and behaviors that varies between individuals and groups. Thus, to some, death is the final end when the body ceases to function with nothing occurring next. To others, death is the start of a new journey and is its own beginning. These varying viewpoints are shaped by numerous factors related to culture, religion, social norms, personal experience and more. ನಾವಿಲ್ಲಿ ಈ ಒಂದು ಸಾಯುವಿಕೆಯ ಹಂತ ಅಥವಾ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಹೋಗ್ತಾ ಇದ್ದಾನೆ, ದೇರ್ ಇಸ್ ಅ ಲಾಸ್ ಅಂತ ಹೇಳಿದಾಗ ಯಾವೆಲ್ಲ ಒಂದು ಹಂತಕ್ಕೆ ಒಬ್ಬ ವ್ಯಕ್ತಿ ಒಳಗಾಗ್ತಾ ಹೋಗ್ತಾನೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಯೂಶಲಿ ಸಾವು ಅಂದ ತಕ್ಷಣ ಒಂದು ಪದನೇ ಒಬ್ಬ ವ್ಯಕ್ತಿಯಲ್ಲಿ ಭಾವನಾತ್ಮಕತೆಗೆ ಒಳಗಾಗೋ ಹಾಗೆ ಮಾಡುತ್ತೆ. ಕೆಲವೊಂದು ಹಲವಾರು ಆಲೋಚನೆಗಳನ್ನ ತಂದು ಕೊಡ್ತಾ ಹೋಗುತ್ತೆ. ಆಲೋಚನೆ ಆಗಿರ್ಬೋದು, ಭಾವನೆಗಳಾಗಿರ್ಬೋದು, ವರ್ತನೆಗೆ ಸಂಬಂಧಪಟ್ಟಂತೆ ಎಲ್ಲ ಒಬ್ಬ ವ್ಯಕ್ತಿಯಲ್ಲೂ ಕೂಡ ವಿಧವಾದ ಒಂದು ಆಲೋಚನೆಗಳು ಮೂಡ್ತಾ ಹೋಗುತ್ತೆ. ಅಂದರೆ ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾದ ಒಂದು ಕಾನ್ಸೆಪ್ಟ್ ಅನ್ನತ್ತೆ ಇದೆ ಡೆತ್ ಬಗ್ಗೆ ಅನ್ನೋದಿಲ್ಲ. ಇಟ್ ಮೈಟ್ ವೇರಿ ಫ್ರಮ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ ಅಂತಲೂ ಕೂಡ ಹೇಳ್ತೀವಿ. ಅದೇ ರೀತಿ ಹಲವಾರು ಜನದಲ್ಲಿ ಈ ಒಂದು ಡೆತ್ ಅನ್ನೋದು ಇಟ್ಸ್ ಅ ಫೈನಲ್ ಎಂಡಿಂಗ್ ಅಂತ ಅಂದ್ಕೊಂಡ್ರೆ, ಇನ್ನು ಕೆಲವರಲ್ಲಿ ಡೆತ್ ಅನ್ನೋದು ಇನ್ನೊಂದು ನೆಕ್ಸ್ಟ್ ಒಂದು ಸೈಕಲ್ಗೆ ಒಂದು ಅಂತ್ಯ ಅಂತಲೂ ಕೂಡ ಅವರು ಪ್ರತಿಕ್ರಿಯಿಸ್ತಾ ಹೋಗ್ತಾರೆ. ಸೊ ಯೂಶಲಿ ಹಲವಾರು ಜನ ಹೇಳೋ ಪ್ರಕಾರ ಈ ಒಂದು ಡೆತ್, ಸಾವು ಅನ್ನೋದು ಒಂದು ಹೊಸ ಜೀವನಕ್ಕೆ ಒಂದು ನಾಂದಿ ಅಥವಾ ಒಂದು ದಾರಿ ಅಂತಲೂ ಕೂಡ ಹೇಳ್ತಾ ಹೋಗ್ತಾರೆ. ಈ ಸಾವು ಅನ್ನೋದು ಈ ಒಂದು ಹಲವಾರು ಬೇರೆ ರೀತಿಯಾದ ಒಂದು ಸಂಸ್ಕೃತಿ ಆಗಿರ್ಬೋದು, ರಿಲಿಜನ್ ಆಗಿರ್ಬೋದು, ತಮ್ಮದೇ ಆದ ಒಂದು ಸಾಮಾಜಿಕ ನೈತಿಕತೆ ಆಗಿರ್ಬೋದು, ವೈಯಕ್ತಿಕ ಅನುಭವಗಳಾಗಿರ್ಬೋದು, ಇದರ ಮೇಲೆ ಅವಲಂಬನೆ ಆಗಿದೆ ಸಾವಿನ ಒಂದು ಮನೋಭಾವ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಇಟ್ ಈಸ್ ನೋ ಸರ್ಪ್ರೈಸ್ then that multiple theories have been created to understand the occurrence of death. ಹಲವಾರು ಸಿದ್ಧಾಂತಗಳು ಕೂಡ ಈ ಒಂದು ಸಾವಿನ ಬಗ್ಗೆ ನಾವು ನೋಡ್ತಾ ಹೋಗ್ಬೋದು, ಅಧ್ಯಯನಗಳಾಗಿರೋದನ್ನು ಕೂಡ ನೋಡ್ತಾ ಹೋಗ್ಬೋದು. ಇದೆಲ್ಲನೂ ಕೂಡ ಇಟ್ ಸ್ಪೀಕ್ಸ್ ಅಬೌಟ್ ದ ಕಾಗ್ನೇಟಿವ್, ಎಮೋಷನಲ್ ಆ್ಯಂಡ್ ಬಿಹೇವಿಯರಲ್ ಲೆವೆಲ್ಸ್. ಇವೆಲ್ಲನೂ ಕೂಡ ಒಂದು ಅರಿವಿನ ಬಗ್ಗೆ, ಸಂವೇಗಗಳ ಬಗ್ಗೆ, ಭಾವನೆಗಳ ಬಗ್ಗೆ, ವರ್ತನೆಯ ಹಂತಗಳ ಬಗ್ಗೆ ಹೇಳೋದನ್ನು ನಾವು ನೋಡ್ತಾ ಹೋಗ್ಬೋದು. ಈಚ್ ಆಫರಿಂಗ್ ಡಿಫ್ರೆಂಟ್ ಎಕ್ಸ್ಪ್ಲನೇಷನ್ ಫಾರ್ ವಾಟ್ ಇಂಡಿವಿಜುವಲ್ಸ್ ಗೋ ಥ್ರೂ ಡ್ಯೂರಿಂಗ್ ಡೆತ್. ಪ್ರತಿ ಒಂದು ಸಿದ್ಧಾಂತನೂ ಕೂಡ ಒಬ್ಬ ವ್ಯಕ್ತಿ ಸಾವಿಗೆ ಒಳಗಾದಾಗ, ಸಾವು ಹತ್ತಿರ ಬರ್ತಾ ಇದೆ ಅನ್ನೋ ಒಂದು ಸ್ಥಿತಿಗೆ ಒಳಗಾದಾಗ ಯಾವ ರೀತಿಯಾದ ಭಾವನೆಗೆ ಒಳಗಾಗ್ತಾನೆ ಅನ್ನೋದನ್ನು ವಿವರಣೆಯನ್ನು ಕೊಡ್ತಾ ಹೋಗುತ್ತೆ. ಅದೇ ರೀತಿ ನಾವಿಲ್ಲಿ ಮುಖ್ಯವಾಗಿ ನಾವು ನೋಡೋದು ಕ್ಯೂಬ್ಲರ್-ರಾಸ್ ರವರ ಈ ಒಂದು ಸಾವು ಅಥವಾ ಸಾಯುವಿಕೆಯ ಹಂತಗಳ ಬಗ್ಗೆ ನಾವಿಲ್ಲಿ ಹೆಚ್ಚು ಮಾತಾಡೋಣ. ಕ್ಯೂಬ್ಲರ್-ರಾಸ್ ಸ್ಟೇಜಸ್ ಆಫ್ ಡೆತ್ ಆರ್ ಸ್ಟೇಜಸ್ ಆಫ್ ಲಾಸ್. The model was introduced by Swiss-American psychiatrist Elizabeth Kubler-Ross in her 1969 book on death and dying. Found that most of them welcomed an opportunity to speak openly about their death condition and were aware of being close to death even when they had not been told. ಕ್ಯೂಬ್ಲರ್-ರಾಸ್ ಇವರ ಪ್ರಕಾರ 1969ರಲ್ಲಿ ಅವರ ಒಂದು ಪುಸ್ತಕದಲ್ಲಿ ಡೆತ್ ಆ್ಯಂಡ್ ಡೈಯಿಂಗ್, ಈ ಒಂದು ಪುಸ್ತಕದಲ್ಲಿ ಇವರು ಒಬ್ಬ ವ್ಯಕ್ತಿ ಸಾವಿಗೆ ಇನ್ನೇನು ಹತ್ತಿರ ಆಗ್ತಾ ಇದ್ದಾನೆ ಅನ್ನೋ ಮಾಹಿತಿ ವಿಷಯ ತನಗೆ ತಿಳಿದಾಗ ಯಾವ ರೀತಿ ಯಾವೆಲ್ಲ ಒಂದು ಮಾನಸಿಕ ವರ್ತನೆಗೆ ಅವನು ಒಳಗಾಗ್ತಾನೆ, ಯಾವೆಲ್ಲ ಹಂತಗಳಿಗೆ ಒಳಗಾಗ್ತಾನೆ,
ಆರ್ಗನೈಸ್ಡಾಗಿ ಒಂದೊಂದು ಹಂತದ ನಂತರ ಇನ್ನೊಂದು ಹಂತ ಯಾವುದು ಬರುತ್ತೆ ಅನ್ನೋದನ್ನು ಅವರು ತುಂಬ ಚೆಂದ ಅವರು ವಿವರಣೆ ಮಾಡ್ತಾ ಹೋಗಿದ್ದಾರೆ. ಇವರು ಎಲಿಜಬೆತ್ ಕ್ಯೂಬ್ಲರ್ ರಾಸ್ ಅವರು ಸ್ವಿಸ್ ಅಮೇರಿಕನ್ ಸೈಕ್ಯಾಟ್ರಿಸ್ಟ್ ಹೌದು. ಇವರು ಈ ಒಂದು ಡೆತ್ ಆ್ಯಂಡ್ ಡೈಯಿಂಗ್, ಸಾವು ಮತ್ತು ಸಾಯುವಿಕೆಯ ಬಗ್ಗೆ ಹಲವಾರು ಸಂಶೋಧನೆಗಳನ್ನು ನಡೆಸಿ ಈ ಒಂದು ಸಾವು ಅಥವಾ ಸಾಯುವಿಕೆಯ ಹಂತಗಳ ಬಗ್ಗೆ ಹೆಚ್ಚು ವಿವರಣೆನ ಅವರು ಕೊಡ್ತಾ ಹೋಗಿದ್ದಾರೆ. Kubler-Ross described 5 stages of loss experienced by someone who faces the news of their impending death. These stages are not really stages that a person goes through in order or only once, nor are they stages that occur with the same intensity. These stages provide a framework to understand and recognize some of what a dying person experiences psychologically. ಕ್ಯೂಬ್ಲರ್-ರಾಸ್ ಅವರು ಈ ಸಾವು ಅಥವಾ ಸಾಯುವಿಕೆಯ ಹಂತದ ಬಗ್ಗೆ ಅವರು ವಿವರಣೆ ನೀಡ್ತಾ ಕೆಲವೊಂದು ಹಂತಗಳ ಬಗ್ಗೆ ಅವರು ಎಸ್ಪೆಷಲಿ 5 ಹಂತಗಳ ಬಗ್ಗೆ ಅವರು ಸ್ಟೇಜ್ ಬಗ್ಗೆ ಅವರು ಹೇಳ್ತಾ ಹೋಗಿದ್ದಾರೆ. ಇವರ ಪ್ರಕಾರ ಎಲ್ಲ ಹಂತಗಳು ಕೂಡ ಒಬ್ಬ ವ್ಯಕ್ತಿಯಲ್ಲಿ ಒಳಗಾಗುತ್ತೆ. ಆ ಒಬ್ಬ ವ್ಯಕ್ತಿಗೆ ಸಾವು ಇನ್ನೇನು ಹತ್ತಿರ ಬರ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾದಾಗ ಈ ಎಲ್ಲ ಸ್ಟೇಜಸ್ಸನ್ನು ಕೂಡ ಹಂತಗಳನ್ನು ಕೂಡ ಅವರ ಜೀವನದಲ್ಲಿ ಅವರು ಅನುಭವಿಸ್ತಾರೆ. ಆದರೆ ಈ ಅನುಭವದ ಹಂತವು ಕೆಲವೊಂದು ಸತಿ ಅವರ ಆ ಒಂದು ಇಂಟೆನ್ಸಿಟಿ ಹೈ ಆಗಿರ್ಬೋದು, ಕೆಲವರಲ್ಲಿ ತುಂಬ ಅತಿ ಕಡಿಮೆಯಾಗಿಯೂ ಕೂಡ ಅದು ಗೋಚರ ಆಗ್ಬೋದು ಅಂತ ಕ್ಯೂಬ್ಲರ್-ರಾಸ್ ಅವರು ಹೇಳ್ತಾ ಹೋಗ್ತಾರೆ ಅವರ ಒಂದು ಬುಕ್ನಲ್ಲಿ. ಕ್ಯೂಬ್ಲರ್-ರಾಸ್, the process of death is influenced by a person's life experience, the timing of their death in relation to life events, the predictability of their death based on health or illness, their belief system and their assessment of equality of their own life. ಈ ಸಾವು ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿ ಅಥವಾ ವ್ಯಕ್ತಿಯು ಜೀವನದಲ್ಲಿ ಅನುಭವಿಸಿರುವಂತಹ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅನುಭವಗಳಾಗಿರ್ಬೋದು, ಅನುಭವದ ಮೇಲೆ ಒಂದು ಸಾವಿನ ಬಗ್ಗೆ ಇರುವಂತಹ ಒಂದು ಮನೋಭಾವ ಒಳಗೊಂಡಿರುತ್ತೆ. ಅದರ ಜೊತೆಗೆ ಅವನು ಹೇಗೆ ಜೀವನದಲ್ಲಿ ಒಂದು ಸಂಬಂಧನ ಇಟ್ಕೊಂಡಿದ್ದಾನೆ, ಅದ್ರ ಮೇಲೂ ಕೂಡ ಅವನು ಯಾವ ರೀತಿ ತಗೊಳ್ತಾನೆ ಸಾವು ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ಹಾಗೆಯೇ ಅವನಿಗೆ ಒಂದು ಸಾವಿನ ಬಗ್ಗೆ ಯಾವ ರೀತಿಯಾದ ಒಂದು ಕಾನ್ಸೆಪ್ಟ್ ಇದೆ, ಮನೋಭಾವ ಇದೆ, ಇದರೆಲ್ಲದ್ರ ಮೇಲೂ ಕೂಡ ಆ ಒಂದು ಹಂತಗಳು ಅವಲಂಬನೆ ಆಗಿದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಕ್ಯೂಬ್ಲರ್-ರಾಸ್ ಅವರ 5 ಹಂತಗಳು ಯಾವುದ್ಯಾವುದು ಅಂತ ನೋಡೋಣ. ಕ್ಯೂಬ್ಲರ್-ರಾಸ್ ಫೌಂಡ್ ದಟ್ ಅ ಪರ್ಸನ್ಸ್ ಫಸ್ಟ್ ರಿಯಾಕ್ಷನ್ ಟು ದ ಪ್ರಾಸ್ಪೆಕ್ಟ್ ಆಫ್ ಡೈಯಿಂಗ್ ಇಸ್ ಡಿನೈಯಲ್. This is characterized by the person's not wanting to believe he or she is dying, with common thoughts such as, "This is not really happening to me." Denial is often the first reaction to overwhelming unimaginable news. ಮೊದಲ ಹಂತ ಕ್ಯೂಬ್ಲರ್-ರಾಸ್ ಅವರ ಪ್ರಕಾರ ಒಬ್ಬ ವ್ಯಕ್ತಿ ಸಾವಿಗೆ ಒಳಗಾಗ್ತಾ ಇದ್ದಾನೆ ಅಥವಾ ಸಾವಿನ ಸುದ್ದಿ ಇನ್ನೇನು ಕೇಳಿದಾಗ ಅವನು ಮೊದಲು ತೋರಿಸುವಂತಹ ಒಂದು ಎಕ್ಸ್ಪ್ರೆಷನ್, ಒಂದು ಹಂತ ಯಾವುದು ಅಂತ ಹೇಳಿದ್ರೆ ಡಿನಯಲ್ ಅಥವಾ ನಿರಾಕರಣೆ ಅಂತ ಅವರು ಹೇಳ್ತಾ ಹೋಗ್ತಾರೆ. ಡಿನಯಲ್ ಅಥವಾ ನಿರಾಕರಣೆ ಅಂತ ಹೇಳ್ತಾ ಹೋಗ್ತಾರೆ. ನಿರಾಕರಣೆ ಅಂತ ಹೇಳಿದ್ರೆ ಒಪ್ಕೊಳ್ಳೋದಿಲ್ಲ. ಒಬ್ಬ ವ್ಯಕ್ತಿ ಈ ರೀತಿಯಾದ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಆ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಇದೆ ಅನ್ನೋ ಒಂದು ವಿಷಯ ಬಂತು. ನಿನಗೆ ಕ್ಯಾನ್ಸರ್ ಇದೆ ಅಂತ ಅಂದ ಕೂಡಲೇ ಒಬ್ಬ ವ್ಯಕ್ತಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಸ್ಥಿತಿಯಲ್ಲಿರೋದಿಲ್ಲ, ಡಿನಯಲ್ ಮಾಡ್ತಾನೆ. ಇದು ನನಗಲ್ಲ, ಇದು ಯಾರ್ದೋ ಬೇರೆಯವ್ರದ್ದು ಹೇಳ್ತಾ ಇದ್ದೀರಾ, ಇಟ್ಸ್ ನಾಟ್ ಜಸ್ಟ್ ಹ್ಯಾಪನಿಂಗ್ ಟು ಮೀ ಅಂತ ಹೇಳಿ ಆ ಒಂದು ವಿಷಯನ ಅವನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ದೇನೆ ಆ ಒಂದು ವಿಷಯ, ಆ ಒಂದು ಮಾಹಿತಿನ ಅವನು ತಗೊಳ್ಳೋದೇ ಇಲ್ಲ, ಆ ಒಂದು ಸ್ಥಿತಿಗೆ ಹೋಗ್ತಾನೆ. Denial or disbelief or shock protest us by allowing such news to enter slowly and to give us time to come to grips with what is taking place. Denial is a stage that can initially help the individual survive the loss. He starts to deny the news and in effect go numb. The individual will be in a state of shock as once knew it has changed in an instant. ನಾವು ನೋಡ್ಬೋದು ಡಿನಯಲ್ ಅಥವಾ ಈ ಒಂದು ನಿರಾಕರಣೆ ಅನ್ನೋದು ಒಂದು ನಂಬಲಿಕ್ಕೆ ಆಗದಿರುವಂತಹ ಒಂದು ಅರ್ಥ. ಆ ಒಬ್ಬ ವ್ಯಕ್ತಿ ನಂಬೋದೇ ಇಲ್ಲ, ಆ ಒಂದು ನ್ಯೂಸ್ನ ಸಂದೇಶ ಕೊಟ್ಟಿರೋದನ್ನು ತಾನು ನಂಬೋದೇ ಇಲ್ಲ, ಒಂದು ಶಾಕ್ಗೆ ಒಳಗಾಗ್ತಾ ಹೋಗ್ತಾನೆ. ಇದು ಸಹಜವಾಗಿ ಈ ರೀತಿ ಆಗೋದು ಒಳ್ಳೆಯದೇ ಅಂತ ಹೇಳ್ತಾ ಹೋಗ್ತಾರೆ. ಯಾಕಂದರೆ ನಿಧಾನಕ್ಕೆ ಅವರಿಗೆ ಅರ್ಥ ಆಗುತ್ತೆ, ಅವರ ಜೀವನದಲ್ಲಿ ಒಂದು ಸಾವಿನ ಬಗ್ಗೆ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಹೋಗ್ತಾರೆ. ಸೊ ಯೂಶಲಿ ಮೊದಲ ಹಂತದಲ್ಲಿ ಈ ರೀತಿಯಾದ ಒಂದು ವಿಷಯಗಳನ್ನ ಅವರು
ಡಿನೇ ಮಾಡ್ತಾ ಹೋಗ್ತಾರೆ, ನಿರಾಕರಣೆ ಮಾಡ್ತಾ ಹೋಗ್ತಾರೆ, ನಂದಲ್ಲ ಅನ್ನೋ ಹಾಗೆ ಅವರು ಅದನ್ನು ತಿರಸ್ಕಾರ ಮಾಡ್ತಾ ಹೋಗ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಒಂದು ರೀತಿಯಾದ ನಂಬಾಗಿ ಹೋಗ್ತಾರೆ, ಯಾವುದೇ ರೀತಿಯಾದ ಭಾವನೆನೇ ಇಲ್ವೇನೋ, ಏನೋ ಅವ್ರಿಗೆ ಆಗಲೇ ಇಲ್ವೇನೋ ಅನ್ನೋ ಒಂದು ಸ್ಥಿತಿಗೂ ಕೂಡ ಒಳಗಾಗ್ತಾರೆ. The person who receives positive test result for life-threatening conditions may question the result, seek next second option. News on the death of a loved ones cling to a false hope that they identified the wrong person. In the denial stage, the individual is not living in actual reality, rather living in a preferable reality. Interestingly, it is denial and shock that help to cope and survive the grief event. ನಾವು ನೋಡ್ಬೋದು, ಸಾಧಾರಣವಾಗಿ ನಾನು ಮುಂಚೆನೇ ನಿಮಗೆ ಈ ಒಂದು ಉದಾಹರಣೆ ಕೊಟ್ಟಿದ್ದೆ. ಕ್ಯಾನ್ಸರ್ ಅಂತ ಹೇಳಿ ಒಂದು ರೀತಿಯಾದ ಒಂದು ಸಂದೇಶ ಬಂದಾಗ, ಪಾಸಿಟಿವ್ ಟೆಸ್ಟ್ ರಿಸಲ್ಟ್ ಬಂದಾಗ, ಮೋಸ್ಟ್ಲಿ ಇದು ನನಗಲ್ಲ ಅನ್ಸುತ್ತೆ, ಈ ಒಂದು ಪಾಸಿಟಿವ್ ಟೆಸ್ಟ್ ಬಂದಿರೋದಕ್ಕೆ ನನಗೆ ಖಂಡಿತ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಬೇರೆಯವ್ರದ್ದು ಯಾರ್ದೋ ಒಂದು ರಿಸಲ್ಟ್ನ ತಂದು ನನಗೆ ಕೊಟ್ಟಿರ್ಬೋದೇನೋ, ಅಥವಾ ಇವ್ರು ಮಾಡಿರೋದು ಸರಿ ಇಲ್ಲ, ಈ ಡಾಕ್ಟರ್ ಸರಿಯಾಗಿಲ್ಲ, ಬೇರೆ ಒಂದು ಸೆಕೆಂಡ್ ಆಪ್ಷನ್ಗೆ ಹೋಗೋಣ ಅನ್ನೋ ಒಂದು ನಿರಾಕರಣೆ ಮಾಡೋದನ್ನು ಸಹಜವಾಗಿ ನಾವು ನೋಡ್ಬೋದು. ಅಥವಾ ಹತ್ತಿರದ ವ್ಯಕ್ತಿ ಸತ್ತಿದ್ದಾನೆ, ಇಟ್ಸ್ ಎ ಫಾರ್ ಎಕ್ಸಾಂಪಲ್, ತಂದೆ ತಾಯಿ ಯಾರೋ ಒಬ್ಬರು ಹೋಗ್ಬಿಟ್ರು, ಅಥವಾ ಅಣ್ಣ ತಂಗಿನೋ ಯಾರೋ ಒಬ್ಬರು ಹೋಗ್ಬಿಟ್ರು, ತನ್ನ ಪ್ರೀತಿ ಪಾತ್ರರು ಹೋಗ್ಬಿಟ್ರು ಜೀವನದಲ್ಲಿ ಅನ್ನೋ ಒಂದು ನ್ಯೂಸ್ ಯಾರೋ ಬಂದು ಹೇಳಿದ ತಕ್ಷಣ, ಇಲ್ಲ ನೀನು ಯಾರನ್ನೋ ಬೇರೆಯವ್ರನ್ನ ಹೇಳಿರ್ಬೋದು, ಇವ್ರು ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವರು ನಿರಾಕರಣೆ ಮಾಡ್ಬೋದು. ಅಂದರೆ ಇವರು ಹೇಗೆ ಅಂದರೆ, ಈ ಒಂದು ಸ್ಥಿತಿಯಲ್ಲಿ ಮೊದಲ ಹಂತದಲ್ಲಿ ಆ ರಿಯಾಲಿಟಿನ, ಆ್ಯಕ್ಚುಯಲ್ ರಿಯಾಲಿಟಿ ಏನಿದೆ, ವಾಸ್ತವಿಕತೆ ಏನಿದೆ, ಅದನ್ನು ಅವರು ಅಕ್ಸೆಪ್ಟ್ ಮಾಡದೆ ಅವರೇ ಒಂದು ಗೋಚರ ಮಾಡಿಕೊಂಡಿರುವಂತಹ ಒಂದು ರೀತಿಯಾದ ಸುಖವಾಗಿರುವಂತಹ ಪ್ರಿಫರಬಲ್ ರಿಯಾಲಿಟಿನಲ್ಲಿ ಇರಲಿಕ್ಕೆ ಅವರು ನೋಡ್ತಾರೆ. ಡಿನೈಲ್ ಏಡ್ಸ್ ಇನ್ ವಾಕ್ ಬ್ಯಾಕ್ ಆ್ಯಂಡ್ ಫೋರ್ತ್ ದ ಫೀಲಿಂಗ್ಸ್ ಆಫ್ ಗ್ರೀಫ್. We deny it, do not accept it, and stagger its full impact on us at one time. Once the denial and shock starts to fade, the start of the healing process begins. At this point, those feelings that were once suppressing are coming to the surface. ಈ ಒಂದು ಹಂತದಲ್ಲಿ ಡಿನೈಲ್ ಅಥವಾ ನಿರಾಕರಣೆ ಒಂದು ಸ್ವಲ್ಪ ಹೊತ್ತು ಆದ ನಂತರ ನಿಧಾನಕ್ಕೆ ಅವರ ಒಂದು ಭಾವನೆಗಳು ಆ ಕಡೆ ಈ ಕಡೆ ವಾಲಿ ಒಂದು ಸ್ಥಿತಿಗೆ, ಒಂದು ಹಂತಕ್ಕೆ ಬರೋದನ್ನು ನಾವು ನೋಡ್ತಾ ಹೋಗ್ಬೋದು. ಆ ದುಃಖಕರವಾದ ಸನ್ನಿವೇಶಕ್ಕೆ ಅವರು ಒಳಗಾಗೋದನ್ನು ನಾವು ನೋಡ್ತಾ ಹೋಗ್ಬೋದು. ಅದರ ಜೊತೆಗೆ ಆ ದುಃಖ ಅನ್ನೋದು ಹೊರಗಡೆ ಬಂದಾಗ ನಿರಾಕರಣೆ ಅನ್ನೋದು ನಿಧಾನಕ್ಕೆ ಫೇಡ್ ಆಗ್ತಾ ಹೋಗುತ್ತೆ, ನಿಧಾನಕ್ಕೆ ಅದು ಕರಗೋಗುತ್ತೆ. ಅಂದರೆ ಡಿನೈಲ್, ನಿರಾಕರಣೆ ಕರಗೋಗಿ ನಿಜವಾಗ್ಲೂ ಆ ಒಂದು ಸ್ಥಿತಿಗೆ ಒಳಗಾಗಿ ಈಗ ಹೀಲಿಂಗ್ ಪ್ರೋಸೆಸ್ ಅದು ಸರಿಯಾಗುವಂತಹ ಸ್ಥಿತಿಗೆ ಅವರು ಒಳಗಾಗ್ತಾ ಹೋಗ್ತಾರೆ. ಇದು ನಿಜವಾಗ್ಲೂ ನನಗೆ ಆಗಿರ್ಬೋದೇನೋ, ಇದು ನನ್ನದೇ ವಿಷಯ ಏನೋ ಅನ್ನೋ ಒಂದು ಸ್ಥಿತಿಗೆ ಅವರು ಒಳಗಾಗ್ತಾ ಹೋಗ್ತಾರೆ. ಅಂದರೆ ಇಷ್ಟು ದಿನ ಅಥವಾ ಇಷ್ಟು ಹೊತ್ತು ಇದ್ದ ಒಂದು ವಿಷಯ, ಸಪ್ರೆಸ್ ಆಗಿರುವಂತಹ ವಿಷಯ, ಸಪ್ರೆಸ್ ಅಂತ ಹೇಳಿದ್ರೆ ಒಳಗಡೆನೇ ಅಡಗಿರುವಂತಹ ವಿಷಯ ಈಗ ಹೊರಗಡೆ ಬಂದು ಅದು ಗೋಚರಾಗಿ ದುಃಖ ಹೊರಗಡೆ ಬರೋ ಹಾಗೆ ಆಗುತ್ತೆ. ನೆಕ್ಸ್ಟ್ ಡಿನೈಲ್ ಆದಮೇಲೆ, ನಿರಾಕರಣೆ ಆದಮೇಲೆ ವ್ಯಕ್ತಿ ನೆಕ್ಸ್ಟ್ ಹಂತಕ್ಕೆ ಯಾವುದಕ್ಕೆ ಹೋಗ್ತಾನೆ ಅಂದರೆ ಆ್ಯಂಗರ್. ದ ಸೆಕೆಂಡ್ ಸ್ಟೇಜ್ ಇಸ್ ಆ್ಯಂಗರ್ ವೆನ್ ಲಾಸ್ ಆಫ್ ಲೈಫ್ ಈಸ್ ಸೀನ್ ಆಸ್ ಅನ್ಫೇರ್ ಆ್ಯಂಡ್ ಅನ್ಅಡ್ಜಸ್ಟ್. ಇಟ್ ಆಲ್ಸೋ ಪ್ರೊವೈಡ್ಸ್ ಅಸ್ ವಿತ್ ಪ್ರೊಟೆಕ್ಷನ್. Anger energizes us to fight against something and gives structure to a situation that may be thrusting us into unknown. It is much easier to be angry than to be sad or in pain or depressed. Denial, ನಿರಾಕರಣೆಯ ಸ್ಥಿತಿ ಹೋದಾಗ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ಕೋಪ, ಆ್ಯಂಗರ್. ತಕ್ಷಣ ಅವ್ರಿಗೆ ರಿಯಲೈಸ್ ಆದಾಗ, ನನ್ನ ಪ್ರೀತಿ ಪಾತ್ರರೇ ಹೋಗಿದ್ದು ಅಂತ ಅವ್ರಿಗೆ ಗೊತ್ತಾದಾಗ ಅದನ್ನು ಕೆಲವರು ಸ್ವೀಕಾರ ಮಾಡದೆ ತುಂಬ ಕೋಪದಲ್ಲಿ ಅವರು ಪ್ರತಿಕ್ರಿಯಿಸ್ಬೋದು. ಆ ಒಂದು ಕೋಪ ಅವ್ರಿಗೆ ಒಂದು ಎನರ್ಜಿ ತಂದು ಕೊಡ್ಬೋದು. ಆ ಒಂದು ಸಾವಿನ ಸುದ್ದಿಯ ಜೊತೆಗೆ ಹೋರಾಡುವಂತಹ ಒಂದು ಎನರ್ಜಿ ಅವರಿಗೆ ಆ ಒಂದು ಸಂದರ್ಭದಲ್ಲಿ ತಂದುಕೊಡುವಂತಹ ಶಕ್ತಿ ಅವರಲ್ಲಿ ಬರ್ಬೋದು. ಅಂದರೆ ಆ ಒಬ್ಬ ವ್ಯಕ್ತಿ ತುಂಬ ಒತ್ತಡ, ತುಂಬ ಒಂದು ರೀತಿಯಾದ ಒಂದು ಖಿನ್ನತೆಗೆ ಆಗೋದು ಬದಲು ಅವನು ಕೋಪಗೆ ಒಳಗಾಗ್ತಾ ಇರೋದು ಮಚ್ ಈಸಿಯರ್ ಅಂತಲೂ ಕೂಡ ನಾವು ಹೇಳ್ಬೋದು. It helps us to temporarily believe that we have a sense of control over our future. Anger can be focused on a person, a healthcare provider, at God, or at the world in general. And it can be expressed over issues that have nothing to do with our death. Consequently, being in this stage of loss is not always obvious. Once the individual starts to live in actual reality again and not in a preferable reality, anger might start to set in. ಸೊ ನಾನು ಆಗಲೇ ಹೇಳಿರೋ ಹಾಗೆ ಈ ಕೋಪ ಯಾವೊಬ್ಬ ವ್ಯಕ್ತಿ ಸಂದೇಶನ ತಂದಿದ್ದ ಅವನ ಮೇಲೆ ಆಗ್ಬೋದು,
ಆ ಕೋಪ ಅವನ ಮೇಲೆ ಅವನು ತೋರಿಸ್ತಾ ಹೋಗ್ಬೋದು. ಲೆಟ್ಸೆ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆಗಿರ್ಬೋದು, ಅಥವಾ ದೇವರಾಗಿರ್ಬೋದು, ಅಥವಾ ಯಾರೋ ಒಬ್ಬ ವ್ಯಕ್ತಿ ಹತ್ತಿರದವರು ತಂದೆ ಆ ಒಂದು ವಿಷಯ ಹೇಳಿದಾಗ ಅವ್ರ ಮೇಲೆ ಕೋಪನ ತೀರಿಸ್ಕೊಳ್ಳೋದು ಆಗಿರ್ಬೋದು. ಆದರೆ ಕೋಪನ ಅವರು ಒಂದ್ಸತಿ ಎಕ್ಸ್ಪ್ರೆಸ್ ಮಾಡಿದಾಗ, ಒಂದು ಕೋಪ ಆ ಎನರ್ಜಿ ಎಲ್ಲ ಹೊರಗಡೆ ಬಂದಾಗ ಸ್ವಲ್ಪ ಹೊತ್ತಿಗೆ ಅವರು ನಿಜವಾದ ಒಂದು ಅರ್ಥ, ನಿಜವಾದ ಒಂದು ರಿಯಾಲಿಟಿಗೆ ಒಳಗಾಗ್ತಾ ಹೋಗ್ತಾರೆ. ಆ್ಯಕ್ಚುಯಲ್ ರಿಯಾಲಿಟಿಗೆ ಅವರು ಒಳಗಾಗ್ತಾ ಹೋಗ್ತಾರೆ. ವಾಸ್ತವಿಕತೆ ಅವರಿಗೆ ಅರ್ಥ ಆಗ್ತಾ ಬರುತ್ತೆ. ಅವರೇ ಒಂದು ಗೋಚರೆ ಮಾಡಿಕೊಂಡಿರುವಂತಹ ಒಂದು ಪ್ರಿಫರಬಲ್ ರಿಯಾಲಿಟಿ ಅಂತ ಏನು ಹೇಳ್ತೀವಿ, ಇದು ಮಾಸ್ ಹೋಗ್ತಾ ಹೋಗುತ್ತೆ. He might look to blame others for the cause of the grief. Also may redirect his anger to close friends and family. He find it inconceivable of how something like this could happen to him. If you are strong in faith, you might start to question your belief in God. This anger is a necessary stage of grief. ಇಂಥ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿ ತುಂಬ ದುಃಖಕ್ಕೆ ಒಳಗಾಗಿ ತನ್ನ ಸ್ನೇಹಿತರ ಮೇಲೆ, ತನ್ನ ಸಂಬಂಧಿಕರ ಮೇಲೆ, ತನ್ನ ಕುಟುಂಬದವರ ಮೇಲೆಲ್ಲ ಕೋಪನ ತೋರಿಸ್ಕೊಳ್ಳೋಕ್ಕೆ ಹೋಗ್ಬೋದು. ಅಂದರೆ ಆ ದುಃಖ ಕೋಪ ಆಗಿ ಪರಿವರ್ತನೆಗೊಂಡು ಎಲ್ಲರ ಮೇಲೂ ತೋರಿಸ್ಕೊಳ್ತಾ ಹೋಗ್ಬೋದು. ಇದರ ಜೊತೆಗೆ ದೇವರನ್ನು ಅವನು ಕ್ವಶನ್ ಮಾಡ್ತಾ ಹೋಗ್ಬೋದು. ನಿನ್ನಿಂದ ಆಗಿದ್ದು, ನೀನೇನು ಮಾಡಿದೆ ಅನ್ನೋ ಹಾಗೆ ಅವನು ಕ್ವಶನ್ ಮಾಡ್ತಾ ಹೋಗ್ಬೋದು. ಅಂದರೆ ಆ ಒಂದು ಕೋಪಕ್ಕೆ ಒಳಗಾದಾಗ ನಿಧಾನಕ್ಕೆ ಅವನು ದುಃಖಕ್ಕೆ ಒಳಗಾಗ್ತಾ ಹೋಗ್ತಾನೆ. ಇಟ್ಸ್ ಇಂಪಾರ್ಟೆಂಟ್ ಟು ಟ್ರೂಲಿ ಫೀಲ್ the anger. It's thought that even though we might seem like we are in an endless cycle of anger, it will dissolve, and the more we truly feel the anger, the more quickly it will dissolve. The more quickly you will heal. It is not healthy to suppress the feelings of anger. It is a natural response and perhaps arguably a necessary one. ನಾವು ಹಾಗೆ ನೋಡ್ಬೋದು, ಸಾಧಾರಣವಾಗಿ ಈ ಒಂದು ಕೋಪ ನಿಧಾನಕ್ಕೆ ಮಾಸೋಗ್ತಾ ಅವನು ನಿಜವಾದ ಒಂದು ಅರ್ಥ, ಜೀವನದ ಅರ್ಥನ ತಿಳ್ಕೊಳ್ತಾ ಹೋಗ್ತಾನೆ. ಅದೇ ರೀತಿ ನಾವು ಈ ಒಂದು ಕೋಪನ ನಾವು ನಮ್ಮಲ್ಲೇ ಅಡಗಿಸಿ ಇಟ್ಕೊಳ್ಳೋದು ಬದಲು ಹೊರಗಡೆ ಎಲ್ಲ ಹಾಕಿದಾಗ, ಕೋಪ ದುಃಖ ಎಲ್ಲ ಹೊರಗಡೆ ಬಂದಾಗ ನಿಜವಾಗ್ಲೂ ಇದು ಒಂದು ರೀತಿಯಾದ ಒಂದು ಹೆಲ್ತಿ ರೆಸ್ಪಾನ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. ಇದು ಒಂದು ಸಹಜವಾಗಿ ಆಗುವಂಥ ಒಂದು ಪ್ರಕ್ರಿಯೆ, ಎಲ್ಲರಲ್ಲೂ ಕೂಡ ಮತ್ತೆ ಆರೋಗ್ಯಕರವಾದ ಪ್ರಕ್ರಿಯೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. Thinking anger as strength to bind us to reality, we might feel deserted or wild, uncontrolled during a grief event. The direction of anger towards something or somebody is what might bridge us back to reality and connect to people again. It's something to grasp onto, a natural step in healing. ಕೆಲವೊಂದು ಸತಿ ಈ ಒಂದು ಕೋಪ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅಂದರೆ, ಈ ಒಂದು ಸಾವಿನ ಸುದ್ದಿ ಕೇಳಿದ ತಕ್ಷಣ ಅಥವಾ ಸಾವು ನಮ್ಮ ಕಣ್ಮುಂದೆ ಒಬ್ಬರು ಸತ್ತಾಗ, ನಮ್ಮ ಪ್ರೀತಿ ಪಾತ್ರರು ಹೋದಾಗ ತುಂಬ ವಿಚಿತ್ರವಾಗಿ, ಕ್ರೂರವಾಗಿ ಬಿಹೇವ್ ಮಾಡೋದನ್ನು ನಾವು ಕೂಡ ನೋಡ್ತೀವಿ. ಅಂದರೆ ಆ ಒಂದು ಕೋಪ ಆ ಮಟ್ಟಕ್ಕೆ ಹೋಗಿರುತ್ತೆ. ಕೋಪ ಅನ್ನೋದು ಕೋಪ ಎಲ್ಲರ ಮೇಲೂ ಕೂಡ ತೋರಿಸೋ ಹಾಗೆ ಆಗುತ್ತೆ. ಕೊನೆಯಲ್ಲಿ ಒಂದು ನ್ಯಾಚುರಲ್ ಸ್ಟೇಜ್ಗೆ ನಾವು ಬಂದು ಸಾಧಾರಣವಾಗಿ ಈ ಒಂದು ಆಘಾತದಿಂದ ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಡ್ತೀವಿ. ಕೊನೆಯ ಹಂತಕ್ಕೆ ಬರೋಣ. ರಿವಿಷನ್, ಕನ್ಕ್ಲೂಷನ್. The complex structure of death is associated with a variety of thoughts, emotions, and behaviors that varies between individuals and groups. Kubler-Ross described 5 stages of loss experienced by someone who faces the news of their impending death. The process of death is influenced by a person's life experience. Denial, this is characterized by the person's not wanting to believe he or she is dying. Denial is the stage that can initially help the individual survive the loss. Angry energizes us to fight against something and gives structure to a situation that may be thrusting us into the unknown. And it can be expressed over issues that have nothing to do with our death. The direction of anger towards something or somebody is what might bridge us back to reality and connect to people again. Dear students, ಇಲ್ಲಿವರೆಗೂ ಕೂಡ ನಾನು ಕ್ಯೂಬ್ಲರ್-ರಾಸ್ ರವರ ಸಾವು ಅಥವಾ ಸಾಯುವಿಕೆಯ ಹಂತಗಳ ಬಗ್ಗೆ ನಾನು ಮಾತಾಡಿದ್ದೀನಿ. 5 ಹಂತಗಳಲ್ಲಿ ನಾನು ಮಾತಾಡಿರೋದು 2 ಹಂತ, ನಿರಾಕರಣೆ ಮತ್ತು ಕೋಪದ ಬಗ್ಗೆ. ಇನ್ನು 3 ಹಂತ, ಚೌಕಾಶಿ, ಖಿನ್ನತೆ ಮತ್ತು ಸ್ವೀಕಾರ. ಇದರ ಬಗ್ಗೆ ನಾನು ಮುಂದಿನ ಸೆಷನ್ನಲ್ಲಿ ಹೆಚ್ಚು ಮಾಹಿತಿನ ಕೊಡ್ತೀನಿ. ಇಲ್ಲಿವರೆಗೂ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.